ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನದ ಊಟ ಮುದ್ದೆ ಮತ್ತು ಅಲಸಂದೆ ಕಾಳು, ಆಲೂಗಡ್ಡೆ, ಬದನೆಕಾಯಿ ಸಾಂಬಾರ್. ವೆಲ್ಕಮ್ ಟು ಮೈ ಚಾನಲ್ ಪೂಜಾ ನಳಿನಿ. ಲೆಟ್ಸ್ ಸ್ಟಾರ್ಟ್. ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ. ಒಂದು ಕುಕ್ಕರಲ್ಲಿ 2 ಗ್ಲಾಸ್ ನೀರು ತಗೊಂಡು 1 ಕಪ್ ಅಲಸಂದೆ ಕಾಳನ್ನು ತಗೊಂಡು ಅದನ್ನು 2ರಿಂದ 3 ವಿಷಲ್ ಹಾಕ್ಸ್ಕೊಳ್ಳೋಣ. ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತ. ಈಗ ಲಿಡ್ ಕ್ಲೋಸ್ ಮಾಡಿ 2 to 3 ವಿಷಲ್ಸ್ ಹಾಕ್ಕೊಂಡು, ವಿಷಲ್ ಬಂದಮೇಲೆ ತಣ್ಣಗಾದ್ಮೇಲೆ ಚೆಕ್ ಮಾಡ್ತಾಯಿದ್ದೀನಿ ಕಾಳು ಬೆಂದಿದೆಯಾ ಇಲ್ವಾ ಅಂತ. ಕಾಳು ಬೆಂದಿದೆ, ಈಗ ಸಾಫ್ಟಾಗಿದೆ ಕಾಳು. ನೋಡಿ ಈ ಥರ. ಮಸಾಲೆಗೆ ಅರ್ಧ ಈರುಳ್ಳಿ, 2 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, 9ರಿಂದ 10 ಬೆಳ್ಳುಳ್ಳಿ ಮತ್ತು ಕೋಕೋನಟ್ ಅಂದರೆ ಕೊಬ್ಬರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ. ಅದಕ್ಕೆ 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, 2 ಟೀ ಸ್ಪೂನು ಮನೆಯಲ್ಲೇ ಮಾಡಿರುವಂತಹ ಮಸಾಲ ಪೌಡರ್ ಹಾಕ್ಕೊಳ್ಳಿ. ಇದರಲ್ಲಿ ಅಚ್ಚದ ಖಾರದ ಪುಡಿ ಕೂಡ ಮಿಕ್ಸ್ ಆಗಿರುತ್ತೆ, ಸೊ ನಾನು ಅದನ್ನೇ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನ್ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದೀನಿ ಇಲ್ಲಿ. ಸೊ ನೋಡಿ ಪೇಸ್ಟ್ ಈ ಥರ ಆಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟು 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಈರುಳ್ಳಿ ಬೇಯಲಿ ಸ್ವಲ್ಪ, ಸೊ ದಟ್ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ಥರ. ನೆಕ್ಸ್ಟು ನಾವು ರುಬ್ಕೊಂಡಿರುವಂಥ ಮಸಾಲೆ ಏನಿದೆ ಆ ಪೇಸ್ಟು, ಅದನ್ನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಹಸಿ ಮಸಾಲೆ ಆಗಿರೋದ್ರಿಂದ 2ರಿಂದ 3 ನಿಮಿಷ ನೀವು ಅದನ್ನು ಫ್ರೈ ಮಾಡ್ಕೋಬೇಕು. ಆಗ ಮಸಾಲೆ ಗಮ್ ಅಂತ ಬರುತ್ತೆ, ಚೆನ್ನಾಗೂ ಇರುತ್ತೆ ಸಾಂಬಾರು. ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ನಾನು 2 ತರಕಾರಿಯನ್ನು ತೊಗೊಂಡಿದ್ದೀನಿ. ಒಂದು ಆಲೂಗಡ್ಡೆ ಮತ್ತು ಬದನೆಕಾಯಿ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ 1 ಟೊಮ್ಯಾಟೊನೂ ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಜಾರಲ್ಲಿ ನೀರು ಸೇರಿಸ್ಕೊಂಡು ಉಳಿದಿರೋ ಮಸಾಲೆ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ. ನೆಕ್ಸ್ಟು ನನಗೆ ಖಾರ ಬೇಕಂತಂದರೆ ಸ್ವಲ್ಪ ಅಚ್ಚದ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸ್ಕೊಂಡಿರುವಂತಹ ಅಲಸಂದೆ ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊತಾ ಇದ್ದೀನಿ. ನೀರು ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಿಮಗೆ ಗಟ್ಟಿಯಾಗಿರಬೇಕಾ ಸಾಂಬಾರೆಲ್ಲ ತೆಳುವಾಗಿರಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ಡಾದರೂ ಕ್ಲೋಸ್ ಮಾಡಿ, ಇಲ್ಲ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಬದನೆಕಾಯಿ ಬೇಯುತ್ತೆ. ನೆಕ್ಸ್ಟ್ ನೋಡಿ ಸಾಂಬಾರು ರೆಡಿ ಆಯಿತು. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನು ಬೆರೆಸಿ ಘಮ ಘಮ ಅಂತ ಇರುತ್ತೆ. ನೋಡಿ ಇಲ್ಲಿ ಮುದ್ದೆಗೂ ಇಕ್ಕಿದ್ದೀನಿ, ಮುದ್ದೆನೂ ಬೇಯ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.